ಮೊದಲಿಗೆ ಪಾತ್ರೆಗೆ ಎಣ್ಣೆ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು, ಪಲಾವ್ ಎಲೆ, ಚಕ್ಕೆ, ಲವಂಗ ಇವುಗಳನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಹೆಚ್ಚಿರೋ ಟೊಮ್ಯಾಟೊ 1 ಅಥವಾ 2 ನಿಮಗೆ ಹುಳಿ ರುಚಿ ಎಷ್ಟು ಬೇಕು ಅನಿಸುತ್ತೋ ಅಷ್ಟು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಟೊಮ್ಯಾಟೊ ಬೇಯುತ್ತೆ. ಅದನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಬೆಂದಾದಮೇಲೆ ಅದಕ್ಕೆ ನಾವು ಮೊದಲೇ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ, ಕ್ಯಾಪ್ಸಿಕಮ್ ಅಥವಾ ನಿಮಗೆ ಬೇರೆ ಯಾವುದೇ ತರಕಾರಿ ಬೇಕು ಅನಿಸಿದ್ರೆ ಹಾಕ್ಬೋದು. ಕ್ಯಾರೆಟ್, ಬೀಟ್ರೂಟ್ ಈ ಥರದ ತರಕಾರಿಗಳನ್ನು ಬಿಟ್ಟು ನೀವು ಉಳಿದ ತರಕಾರಿಗಳನ್ನು ಇದಕ್ಕೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೆಂಡೆಕಾಯಿ ಹಾಗೆ ದೊಂಡೆ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ಇದು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕೊಚ್ಚಿಟ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರು ಇದನ್ನು ಕೊನೆಗೆ ಹಾಕ್ತಾರೆ, ಆದರೆ ಮೊದಲಿಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಅದೆಲ್ಲ ತರಕಾರಿಗಳು ಬೆಂದ ಮೇಲೆ ಮುಕ್ಕಾಲು ಭಾಗದಷ್ಟು ಬೆಂದಾದಮೇಲೆ ಮೊದಲೇ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿದ್ದ ಒಣ ಮೀನು ಹಾಗೆ ಸ್ವಲ್ಪ ಒಣ ಚಟ್ಲಿಯನ್ನು ಇದಕ್ಕೆ ಈಗ ಮಿಕ್ಸ್ ಮಾಡ್ತಿದ್ದೀನಿ. ಮೊದಲೇ ನಾವು ಇದನ್ನು ಅರ್ಧ ಗಂಟೆ ಮೊದಲು ಇದನ್ನು ನಾವು ನೀರಲ್ಲಿ ನೆನೆ ಇಟ್ಟಿರಬೇಕು ಚೆನ್ನಾಗಿ ತೊಳೆದು. ಈಗ ಈ ತರಕಾರಿ ಜೊತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹೀಗೆ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್, ಒಂದು ಕಾಲು ಗಂಟೆ ಇದನ್ನು ಹೀಗೆ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಬೆಂದಾದಮೇಲೆ ಇದಕ್ಕೆ ನಾನು ಈಗಾಗಲೇ ರುಬ್ಬಿ ರೆಡಿ ಮಾಡಿಕೊಂಡಿರುವ ಮಸಾಲೆ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಆ ಮಸಾಲೆ ಮಾಡೋದಕ್ಕೆ 1 ಮುಷ್ಟಿಯಷ್ಟು ಕಾಯಿ ಹಾಗೆ ಒಂದು 6-7 ಮೆಣಸು, ಒಣಗಿದ ಮೆಣಸು ಹಾಗೆ 1 ಚಮಚೆಯಷ್ಟು ನೀವು ಕರಿಮೆಣಸು ಅಥವಾ ಕಾಳುಮೆಣಸು ಅಂತ ಹೇಳಿ ಕರಿತೇವೆ, 1 ಚಮಚೆ ಕೊತ್ತಂಬರಿ ಹಾಗೆ 1/4 ಚಮಚೆ ಜೀರಿಗೆ, ಸಣ್ಣ ಅರಿಶಿಣ, 1/4 ಚಮಚೆಯಷ್ಟು ಅರಿಶಿಣ, 1/4 ಚಮಚೆಯಷ್ಟು ವಾಮ ಅಥವಾ ಓಂ ಕಾಳು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮೊದಲೇ ಹುರಿದಿಟ್ಕೊಂಡು ಕಾಯಿ ಜೊತೆ ಸ್ವಲ್ಪ ಹುಣಸೆ ಹಣ್ಣು, ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡಿರಬೇಕು. ಆ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಸಾರಿನ ಕನ್ಸಿಸ್ಟೆನ್ಸಿ, ನೀರಿನ ಪ್ರಮಾಣ ನಿಮಗೆ ಸಾರು ದಪ್ಪ ಬೇಕು ಅಥವಾ ಸ್ವಲ್ಪ ನೀರಾಗಿರಬೇಕು, ಹೇಗೆ ನಿಮಗೆ ಹಿತ ಅನಿಸುತ್ತೆ ಆ ಹದಕ್ಕೆ ಅದನ್ನು ನೀವು ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ಸಾರು